ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ನಾವು ಕೊಡುವ ಪ್ರತಿಯೊಂದು ಮಾಹಿತಿ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಒಂದು ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ. ಇದು ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ಸೊ ಯಾರ್ಯಾರು ಇವಾಗ ಹೊಸದಾಗೆ ನಾನು ಶೇರ್ ಮಾರ್ಕೆಟಿಗೆ ಇಳಿಬೇಕು ಅಂತ ಅಂದ್ಕೊಂಡಿದ್ದಾರೋ ದಿಸ್ ದ ರೈಟ್ ಟೈಮ್. ನಾನು ಹೇಳೋದು ಇವಾಗ ಹೇಳಿರಿ, ನೆಕ್ಸ್ಟ್ 5 years ವಿಲ್ ಬಿ ಗೋಲ್ಡನ್ ಇಯರ್ಸ್. ಈ ಒಂದು ಜಿಯೋ ಪಾಲಿಟಿಕ್ಸ್ ಯಾಕೆ ನಮ್ಮ ಸ್ಟಾಕ್ ಮಾರ್ಕೆಟ್ನ ಎಫೆಕ್ಟ್ ಮಾಡ್ತಾ ಇದೆ, ಹೇಗೆ ಎಫೆಕ್ಟ್ ಮಾಡಿದೆ? ಸೊ ಈ ಡಾಲರ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ಒಂದು ಯುದ್ಧ ನಡೀತಾ ಇರೋದು. HDFC ಬ್ಯಾಂಕ್ ಅರೌಂಡ್ 27% ಕರೆಕ್ಷನ್ ಆಗಿದೆ. ಹಿಂದೂಸ್ತಾನ್ ಯೂನಿಲಿವರ್ 31% ಬಿದ್ದಿದೆ, 48% ಬಿದ್ದಿದ್ದಾರೆ. ಯಾರು? TCS. ಸೊ ಈ ವಾರ್ ಇನ್ನೂ ಕಂಟಿನ್ಯೂ ಆಯಿತು ಅಂದರೆ ಇನ್ನೂ 10-15% ಕರೆಕ್ಷನ್ ಬರೋ ಸಾಧ್ಯತೆಗಳು ಇರುತ್ತೆ. 15-20% ಲಾಸಲ್ಲಿ ಇರ್ತಾರಲ್ಲ, ಅವರ ತಲೆಯಲ್ಲಿ ಈಗ ಓಡ್ತಾ ಇರುತ್ತೆ ಇದನ್ನ ಏನು ಮಾಡಬೇಕು ಅಂತ ಹೇಳಿ. ಈ ಥರ ಒಂದು ಆಪರ್ಚುನಿಟಿ 4-5 ವರ್ಷಕ್ಕೆ ಒಂದ್ಸಲಿ ಬರುತ್ತೆ. ಒಬ್ಬ ಜನಸಾಮಾನ್ಯ ನೋಡುವಂಥ ರೀತಿನೇ ಬೇರೆ. ಸೊ ಒಂದು ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿ ವಿಲ್ ನೆವರ್ ಗೆಟ್ ಶಟ್ ಡೌನ್ ಓವರ್ ನೈಟ್. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಮನಿ, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಮನಿ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ TD ಅಕಾಡೆಮಿಯ ವೈಟ್ಫೀಲ್ಡ್ ಬ್ರಾಂಚ್ನ ಮುಖ್ಯಸ್ಥರಾಗಿರುವಂಥ ಪವನ್ ಕುಮಾರ್ ಅವರು. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಪವನ್ ಅವರೇ, ವೆಲ್ಕಮ್ ಟು ದ ಶೋ. ನಮಸ್ತೆ ಸರ್. ನಮಸ್ತೆ. ಇವತ್ತು ನಾನು ಏನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಮ್ಮ ಜಗತ್ತು ಏನು ಸಂಕಷ್ಟ ಅನುಭವಿಸ್ತಾ ಇದೆ ಈ ವಾರಿಂದಾಗಿ, ಸೊ ಅದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಅದರಿಂದ ನಾವು ಏನು ಸಮಸ್ಯೆ ಅನುಭವಿಸ್ತಾ ಇದ್ದೀವಿ, ಅದರಿಂದ ಸ್ಟಾಕ್ ಮಾರ್ಕೆಟಿಗೆ ಬಿದ್ದಿದೆ ಮತ್ತು ಅದರಿಂದ ಹೊರಗಡೆ ಬರೋದು ಹೇಗೆ, ಈ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡ್ತೀನಿ. ಓಕೆ, ಬಟ್ ಅದಕ್ಕಿಂತ ಮುಂಚೆ ಒಂದೇ ಒಂದು ವಿಚಾರ ನಾನು ಕೇಳಬೇಕು ಪವನ್ ಅವ್ರಿಗೆ. ಅದೇನೆಂದರೆ, ನಿಮ್ಮ ವೈಟ್ಫೀಲ್ಡ್ ಏನು ಬ್ರ್ಯಾಂಚ್ ಇದೆ, ವೈಟ್ಫೀಲ್ಡ್ ಅಂದರೆ ಅಗೇನ್ ನಮಗೆ ಅದು ಎಲೆಕ್ಟ್ರಾನಿಕ್ ಸಿಟಿ ಥರನೇ, ಅದು ನಾವು ಜಾಸ್ತಿ ಹೋಗಲ್ಲ. ಬಟ್ ಅಲ್ಲಿ IT ಕ್ರೌಡ್ ತುಂಬ ಇದೆ, ತುಂಬ ದೊಡ್ಡ ದೊಡ್ಡ ಕಂಪನಿಗಳೆಲ್ಲ ಇದೆ. ಸೊ ಅಲ್ಲಿ ಹೇಗೆ ನಡೀತಾ ಇದೆ ನಿಮ್ಮ ಬ್ರಾಂಚು? ಏನಾದರೂ ಹೊಸ ಪ್ಲ್ಯಾನ್ ಏನಾದರೂ ಮಾಡಿದರೆ ಹೇಗೆ? ಸೊ ಇವಾಗ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ಈವ್ನಿಂಗ್ ಬ್ಯಾಚಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ನಾವೇನು ನಾರ್ಮಲಾಗಿ ಚಾರ್ಜ್ ಮಾಡ್ತೀವಿ 8,000 ಚೇಂಜ್ ಫಾರ್ ಕೋರ್ಸ್, ಗೋಲ್ಡ್ ಕೋರ್ಸ್ ಅಂತ ಏನು ಚಾರ್ಜ್ ಮಾಡ್ತೀವಿ, ಅದನ್ನು ಕಂಪ್ಲೀಟ್ಲಿ ಫ್ರೀಯಾಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಓನ್ಲಿ ಇನ್ ವೈಟ್ಫೀಲ್ಡ್ ಮಾತ್ರ. ಓಕೆ, ಸೊ ಅದು ಈವ್ನಿಂಗ್ ಟೈಮ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಫ್ರಮ್ ನೆಕ್ಸ್ಟ್ ಮಂತ್ ಆನ್ವರ್ಡ್ಸ್. ನೆಕ್ಸ್ಟ್ ಮಂತಿಂದ, ಸೊ ಏಪ್ರಿಲ್ ತಿಂಗಳಿಂದ. ಸೊ ಕಂಪ್ಲೀಟ್ಲಿ ನಾವೇನು ಬೇಸಿಕ್ ಸ್ಟಾಕ್ ಮಾರ್ಕೆಟಲ್ಲಿ ಹೆಂಗೆ ಹೂಡಿಕೆ ಮಾಡಬೇಕು, ಎಲ್ಲಿ ಹೂಡಿಕೆ ಮಾಡಬೇಕು, ಏನು ಸ್ಟಾಕ್ಸ್ನ ನೋಡಬೇಕು, ಹೆಂಗೆ ನೋಡಬೇಕು, ಯಾವಾಗ ತೊಗೋಬೇಕು, ಆಪ್ಷನ್ಸ್ ಅಂದರೆ ಏನು, ಫ್ಯೂಚರ್ಸ್ ಅಂದರೆ ಏನು, ಇದೊಂದು ದೊಡ್ಡ ವಾಸ್ಟ್ ಕಾನ್ಸೆಪ್ಟ್ನ ಏನು ಮಾಡಿದ್ದೀವಿ, ಅದನ್ನು ಕಂಪ್ಲೀಟ್ಲಿ ಫ್ರೀಯಾಗೆ ಈವ್ನಿಂಗ್ ಟೈಮ್ ಕೊಡಬೇಕು. ಇದನ್ನು ಯಾಕೆ ಮಾಡ್ತಾ ಇರೋದು ಅಂದರೆ, ಬಿಕಾಸ್ ತುಂಬ ಜನ ತಪ್ಪು ತಿಳುವಳಿಕೆಯಿಂದ, ತುಂಬ ಫ್ರಾಡ್ ಕಾಲ್ಸ್ಗಳಿಂದ ತುಂಬ ದುಡ್ಡು ಲಾಸ್ ಮಾಡ್ಕೋತಾ ಇದ್ದಾರೆ. ಆ್ಯಂಡ್ ಎಸ್ಪೆಷಲಿ ಇವಾಗ IT ಅವರು ತುಂಬ ಚೆನ್ನಾಗಿ ದುಡಿತಾರೆ, ತುಂಬ ಚೆನ್ನಾಗಿ ಸ್ಪೆಂಡ್ ಮಾಡ್ತಾರೆ, ಆ್ಯಂಡ್ XYZ ಅವ್ರದ್ದು XYZಸ್ಗಳನ್ನ. ಬಟ್ ಏನಾಗುತ್ತೆ, ಸ್ಕ್ಯಾಮರ್ಸ್ಗಳು ಫೋನ್ ಮಾಡಿ ಈ ಥರ ಇನ್ವೆಸ್ಟ್ ಮಾಡಿ, ಇನ್ವೆಸ್ಟ್ಮೆಂಟ್ಸ್ ಐಡಿಯಾಸ್ ಕೊಡ್ತಾರೆ, ಟಿಪ್ಸ್ ಕೊಡ್ತಾರೆ, ವಿಚ್ ಇಸ್ ನಾಟ್ ಲೀಗಲ್. ಸೊ ಅದನ್ನು ಇನ್ವೆಸ್ಟ್ ಮಾಡಿ ರಾಂಗಾಗಿ ಒಂದು ಪರಿವರ್ತನೆ ಆಗಿ ಲಾಸಸ್ ಆಗುತ್ತೆ. ಆದರೆ ಅದನ್ನು ಅವರು ಇಂಗ್ಲೀಷಲ್ಲಿ ಮಾಡ್ತಾರೆ. ಈ ಕೋರ್ಸನ್ನು ನೀವು ಇಂಗ್ಲೀಷಲ್ಲಿ ಮಾಡ್ತಾರೆ. ಹೌದು. ಸೊ ಯಾರಿಗೆ ಅಂದರೆ, ಈಗ ಕನ್ನಡದಕ್ಕಂತೂ ಆಲ್ರೆಡಿ ಕೋರ್ಸ್ಗಳು ಸುಮಾರಿದೆ ಅವ್ರದ್ದು, ಬಟ್ ಇಂಗ್ಲೀಷ್ ಮಾತ್ರ ಬರುತ್ತೆ ಅನ್ನೋರ್ಗೂ ಒಂದು ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಅವರು ಏಪ್ರಿಲ್ ತಿಂಗಳಲ್ಲಿ ಈ ಗೋಲ್ಡ್ ಕೋರ್ಸ್ ಮಾಡ್ತಾಯಿದ್ದಾರೆ. ಬಟ್ ವಿಶೇಷ ಏನಂದರೆ, ಇದನ್ನು ಫ್ರೀ ಆಫ್ ಕಾಸ್ಟ್ ಮಾಡ್ತಾಯಿದ್ದಾರೆ. ಇದು 1 ತಿಂಗಳ ಕೋರ್ಸ್. ಇದು ಅಟ್ಲೀಸ್ಟ್ ಒಂದು 2 to 3 weeks ನಡೆಯುತ್ತೆ. 2 to 3 weeks ನಡೆಯುತ್ತೆ. ಸೊ ಇದು ಸಂಜೆ ಎಷ್ಟು ಗಂಟೆಗೆ? ಇದು ಸಂಜೆ ಅರೌಂಡ್ 5:30-6 o'clock ಇಂದ 7 o'clock ವರೆಗೂ ಇರುತ್ತೆ. ಎವ್ರಿ ಡೇ 1 hour. ಎವ್ರಿ ಡೇ. ಓಕೆ, ನೈಸ್. ಸೊ ಈ ಕೋರ್ಸ್, ಈ ಒಂದು ಇಂಗ್ಲೀಷ್ ಕೋರ್ಸ್ನ ಯಾರಾದರೂ ತಗೋಬೇಕು ಅಂತಂದರೆ ದಯವಿಟ್ಟು ಅವರ ಫೋನ್ ನಂಬರ್ ಕೆಳಗಡೆ ಕೊಟ್ಟಿರ್ತೀನಿ, ವೈಟ್ಫೀಲ್ಡ್ ಬ್ರ್ಯಾಂಚ್ನ ಫೋನ್ ನಂಬರ್. ದಯವಿಟ್ಟು ಆಸಕ್ತರು ಫೋನ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಇದು ನಾವು ವೈಟ್ಫೀಲ್ಡ್ನ ಬ್ರಾಂಚ್ ಬಗ್ಗೆ ಮತ್ತು ಅವ್ರ ಕೋರ್ಸ್ ಬಗ್ಗೆ ಮಾತಾಡಿದ್ವಿ. TD ಅಕಾಡೆಮಿ ಬಗ್ಗೆ ನಿಮಗೆ ಹೇಳಬೇಕು ಅಂದರೆ 10 ವರ್ಷಗಳಲ್ಲಿ 10 ಬ್ರಾಂಚ್ಗಳನ್ನ ಮಾಡಿದೆ. ಇದು ಇತ್ತೀಚೆಗೆ ತಾನೇ ಅವರು ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಕೂಡ ತಮ್ಮ ಬ್ರಾಂಚನ್ನು ಶುರು ಮಾಡಿದ್ದಾರೆ. ಸೊ ಈಗ ರಾಜ್ಯದಾದ್ಯಂತ ವಿಸ್ತರಿಸಿದೆ TD ಅಕಾಡೆಮಿ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ನೀವು ಕಲಿಬೇಕು ಅಂದರೆ ಅವ್ರನ್ನ ಅಪ್ರೋಚ್ ಮಾಡ್ಬೋದು. ಅವರು ಎಲ್ಲ ಬ್ರಾಂಚ್ಗಳ ವಿಳಾಸ ಮತ್ತು ಫೋನ್ ನಂಬರ್ನ ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ, ಆಸಕ್ತರು ಸಂಪರ್ಕಿಸಿ ಅಂತ ಕೇಳ್ಕೊಳ್ತೀನಿ. ಸೊ ಆದರೆ ಪವನ್ ಅವರೇ, ಇವತ್ತು ನಾವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾತಾಡಬೇಕು ಅಂದರೆ ಒಂಥರ ಗ್ಲೂಮಿ ಅಟ್ಮಾಸ್ಫಿಯರ್, ಅಂದರೆ ಗ್ಲೂಮಿ ಅಂದರೆ ಒಂದು ವಿಷಾದದ ಒಂದು ಅಟ್ಮಾಸ್ಫಿಯರ್ ಇದೆ. ಯಾಕೆಂದರೆ ಸ್ಟಾಕ್ ಮಾರ್ಕೆಟ್ ಬಿದ್ದೋಗಿದೆ.
ಓಕೆ, ಯಾಕೆಂದರೆ ಅದಕ್ಕೊಂದಷ್ಟು ಕಾರಣಗಳಿದೆ. ಆ ಕಾರಣಗಳೇನೆಂದರೆ ಇಸ್ರೇಲ್ ಅಮೆರಿಕ ಒಂದು ಕಡೆ, ಇರಾನ್ ಒಂದು ಕಡೆ ಯುದ್ಧ ನಡೀತಾರೆ. ಸೊ ಇದು ಈ ಒಂದು ಜಿಯೋಪಾಲಿಟಿಕ್ಸ್ ಯಾಕೆ ನಮ್ಮ ಸ್ಟಾಕ್ ಮಾರ್ಕೆಟ್ನ ಎಫೆಕ್ಟ್ ಮಾಡ್ತಾ ಇದೆ, ಹೇಗೆ ಎಫೆಕ್ಟ್ ಮಾಡಿದೆ ಮತ್ತು ಅದರಿಂದ ಹೊರಗಡೆ ಬರೋದು ಹೇಗೆ, ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸೊ ಸಿಂಪಲ್. ಫಸ್ಟ್ ಆಫ್ ಆಲ್ ಈ ವಾರ್ ಏನಕ್ಕೆ ನಡೀತಾ ಇದೆ ಅನ್ನೋದು ತಿಳ್ಕೊಬೇಕು. ಸೊ ಫಸ್ಟ್ ಆಫ್ ಆಲ್ $US ಏನಿದೆ, ಸೊ ಫಸ್ಟ್ ಆಫ್ ಆಲ್ ಇವಾಗ US ಇರೋದು ಎಲ್ಲೋ ಆ್ಯಂಡ್ ಇಸ್ರೇಲ್ ಇರೋದು ಎಲ್ಲೋ. ಇಸ್ರೇಲ್ ಇರೋದು ಕಂಪ್ಲೀಟ್ ಮಿಡ್ ವೆಸ್ಟಲ್ಲಿ, ಓಕೆನಾ, ಬಟ್ US ಇರೋದು ವೆಸ್ಟಲ್ಲಿ. ಸೊ ವೈ ಶುಡ್ ದೇ ಅಲ್ಲಿಂದ ಇಲ್ಲಿಗೆ ಬಂದು ಇರಾನ್ ಮೇಲೆ ಅಟ್ಯಾಕ್ ಯಾಕೆ ಮಾಡಬೇಕು ಫಸ್ಟ್ ಆಫ್ ಆಲ್? ಸೊ ಮೇಜರ್ ಫ್ಯಾಕ್ಟರ್ ಇಸ್ ಡಾಲರ್. ಸೊ ಈ ಒಂದು ಡಾಲರ್ ಅನ್ನೋದು ಏನಿದೆ, ಹೆಂಗೆ ಇದಕ್ಕೆ ಡಾಲರ್ಗೂ ಮತ್ತು ಇದಕ್ಕೂ ಸಂಬಂಧ ಅಂದರೆ ಸಿಂಪಲ್. ಇರಾನ್ ಏನು ಮಾಡ್ತಾ ಇದೆ, ಇರಾನ್ ತನ್ನ ಆಯಿಲನ್ನು, ಓಕೆನಾ, ಬೇರೆ ದೇಶಗಳಿಗೆ ಅಥವಾ ಎಸ್ಪೆಷಲಿ ಟು ಚೈನಾ ಅವರ ಕರೆನ್ಸಿಲಿ. ಸೊ ಎಕ್ಸಾಂಪಲ್ ಇವಾಗ ನಾನು ನೀವು ಒಂದು ವ್ಯವಹಾರ ಮಾಡಬೇಕು ಅಂದರೆ ನಾವು ರುಪೀಸಲ್ಲಿ ಮಾಡ್ತೀವಿ. ಸೊ ಇರಾನ್ ಏನು ಮಾಡ್ತಾ ಇದೆ, ಥ್ರೂ ಯುವಾನ್ ಕರೆನ್ಸೀಸಲ್ಲಿ ಇದನ್ನು ಎಕ್ಸ್ಚೇಂಜ್ ಮಾಡ್ತಾ ಇದ್ದಾರೆ. ಸೊ ಇರಾನ್ ಅವರು ಅವರ ಆಯಿಲ್ನ ಚೈನೀಸ್ ಕರೆನ್ಸೀಸ್ನಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಚೈನಾದವರು ಇರಾನ್ಗೆ ಅವರ ಮಿಲಿಟರಿ ವೆಪನ್ಸ್ಗಳನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಇದೇ ಥರ ಏನಾಗುತ್ತೆ, ಇವಾಗ ಬೇರೆ ಬೇರೆ ದೇಶಗಳು ಬೇರೆ ಬೇರೆ ಕರೆನ್ಸೀಸಲ್ಲಿ ವ್ಯವಹಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಡಾಲರು ಕುಗ್ಗುತ್ತೆ. ಸೊ ಡಾಲರ್ಗೆ ವ್ಯಾಲ್ಯೂ ಇರಲ್ಲ ಆಮೇಲೆ. ಸೊ ಈ ಡಾಲರ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ಒಂದು ಯುದ್ಧ ನಡೀತಾ ಇರೋದು. ಈ ಯುದ್ಧದಿಂದ ಯಾರ್ಯಾರಿಗೆ ಪರಿಣಾಮ ಬೀಳ್ತಾ ಇದೆ ಅಂದರೆ, ಒಂದು ನಮ್ಮ ಶೇರ್ ಮಾರ್ಕೆಟ್ಗೆ, ಇನ್ನೂ ಒಂದು ನಾವು ಹಾಕ್ತೀವಲ್ಲ ಪೆಟ್ರೋಲು ಗ್ಯಾಸು, ಅದಕ್ಕೆ. ಹೇಗೆ ನಮಗೆ ಪೆಟ್ರೋಲು ಗ್ಯಾಸ್ಗೆ ಹೊಡೆತ ಬೀಳ್ತಿದೆ ಅಂತ ಅಂದರೆ, ಸಿಂಪಲ್ ಫ್ಯಾಕ್ಟ್, ಅಲ್ಲಿ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಂತ ಏನಿದೆ ಅದು ಬ್ಲಾಕ್ ಆಗಿದೆ ಇವಾಗ. ಸೊ ಈ ಬ್ಲಾಕ್ ಆಗಿರೋದಕ್ಕೆ ಇಡೀ ಪ್ರಪಂಚಕ್ಕೆ 20% ಏನು ಆಯಿಲ್ ಸಪ್ಲೈ ಆಗುತ್ತೆ, ಆಯಿಲ್ ಆ್ಯಂಡ್ ಗ್ಯಾಸ್, ಅದು ಬ್ಲಾಕ್ ಆಗಿದೆ. ಇವಾಗ ಇನ್ನು ಮಿಕ್ಕಿದ್ದು ಎಲ್ಲಿಂದ ಸಪ್ಲೈ ಆಗುತ್ತೆ, ಒಂದು ರಷ್ಯಾ, ಇನ್ನೂ ಒಂದು ಮಿಡ್ ವೆಸ್ಟ್ ಕಂಟ್ರೀಸಲ್ಲಿ, ಅದು ಬಿಟ್ಟರೆ US ಆ್ಯಂಡ್ ಅದರ್ ಪಾರ್ಟ್ಸ್ ಆಫ್ ವೆನಿಜುವೆಲಾ ಮತ್ತು ಬೇರೆ ಬೇರೆ ದೇಶಗಳು. ಸೊ ಇವಾಗ ಮೇಜರ್ 20% ಇಲ್ಲಿ ಬ್ಲಾಕ್ ಆಗಿರೋದಕ್ಕೆ ನಮ್ಮಲ್ಲಿ ಏನಾಗ್ತಾ ಇದೆ, ರೈಸ್ ಆಗ್ತಾ ಇದೆ. ಸೊ ಡಿಮ್ಯಾಂಡ್ ಜಾಸ್ತಿ ಆಗ್ತಾಯಿದೆ, ಸಪ್ಲೈ ಕಡಿಮೆ ಆಗೋಯ್ತು ಇವಾಗ. ಸೊ ಸಪ್ಲೈ ಕಡಿಮೆ ಆಗಿರೋದಕ್ಕೆ ಏನಾಗುತ್ತೆ, ಪದಾರ್ಥದ ಬೆಲೆಗಳು ರೈಸ್ ಆಗ್ತಾ ಹೋಗುತ್ತೆ. ಸೊ ಇವಾಗ ನಮ್ಮದು ಗ್ಯಾಸು ನಿಮ್ಗೆಲ್ಲರಿಗೂ ಗೊತ್ತು, ಗ್ಯಾಸ್ ಎಲ್ಲ ಬ್ಲಾಕ್ ಆಗಿದೆ, ಎಲ್ಲೂ ಸಿಗ್ತಿಲ್ಲ ಗ್ಯಾಸು. ಸೊ ಇದರಿಂದ ಏನಾಗ್ತಿದೆ, ಒಂದಕ್ಕೊಂದು ಕನೆಕ್ಷನ್ ಆಗಿ ಎಲ್ಲನೂ ಕೂಡ ಬೀಳ್ತಾ ಹೋಗ್ತಾ ಇದೆ. ಸೊ ಇವಾಗ ಗೋಲ್ಡು 3 ತಿಂಗಳಿಂದ ಎಷ್ಟು ದೊಡ್ಡದಾಗಿ ರ್ಯಾಲಿ ಕೊಟ್ಟಿತ್ತು, ಇವಾಗೆಲ್ಲ ಅದು ಕೂಡ ಬಿದ್ದಿದೆ. ಸೊ ಎಲ್ಲ ಸ್ಟಾಕ್ಸ್ಗಳು ಕೂಡ ಈ ಒಂದು ವಾರು ದೊಡ್ಡದಾಗಬಹುದು ಅನ್ನೋ ಒಂದು ವೀಕ್ಷಣೆಯಿಂದ ಬೀಳ್ತಾ ಹೋಗ್ತಾ ಇದೆ, ಅಥವಾ ಒಂದು ವಿಷನ್ನಿಂದ ಏನಾಗ್ತಾ ಇದೆ, ಸ್ಟಾಕ್ ಮಾರ್ಕೆಟು ಯಾವ್ಯಾವ ಸ್ಟಾಕ್ಸ್ಗಳೆಲ್ಲ ಒಳ್ಳೆ ರ್ಯಾಲಿ ಕೊಟ್ಟಿತ್ತೋ ಅವೆಲ್ಲ ಬೀಳ್ತಾ ಹೋಗ್ತಾ ಇದೆ. ಓಕೆ. ಸೊ ಹೀಗಾಗಿ ಏನಾಗಿದೆ, ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿ ಒಂದು 10-15% ಕರೆಕ್ಷನ್ ಬಂದಿದೆ ಇವಾಗ. ಸೊ ಈ ವಾರ್ ಇನ್ನೂ ಕಂಟಿನ್ಯೂ ಆಯಿತು ಅಂದರೆ ಇನ್ನೂ 10-15% ಕರೆಕ್ಷನ್ ಬರೋ ಸಾಧ್ಯತೆಗಳು ಇರುತ್ತೆ. ಓಕೆ, ಇನ್ನೂ ಕಂಟಿನ್ಯೂ, ಇನ್ನೂ 10-15% ಕರೆಕ್ಷನ್ ಬರ್ತದೆ. ಓಕೆ. ಸೊ ಇವಾಗ ಏನು ಅಂತ ಹೇಳಿದ್ರೆ, ತುಂಬ ಸ್ಟಾಕ್ಸ್ಗಳು ಅಪ್ರಾಕ್ಸಿಮೇಟ್ಲಿ ಒಂದು 25-35% ಬಿದ್ದಿದ್ದಾವೆ. ಸೊ ಎಕ್ಸಾಂಪಲ್ ಇವಾಗ ನಾನು ನಿಮ್ಗಳಿಗೆ ಸ್ಟಾಕ್ಸ್ಗಳು ಅಂತ ಹೇಳಕ್ಕೆ ಹೋದರೆ, ಇವಾಗ ಮೇಜರ್ ಬ್ಯಾಂಕ್ಸ್ಗಳು, ಬ್ಯಾಂಕಲ್ಲಿ ನಂಬರ್ 1 ಬ್ಯಾಂಕ್ ಅಂತ ನೋಡೋಂಗಿದ್ರೆ HDFC ಬ್ಯಾಂಕ್ ಅರೌಂಡ್ 27% ಕರೆಕ್ಷನ್ ಆಗಿದೆ ಅಥವಾ ಬಿದ್ದಿದೆ. ಹಿಂದೂಸ್ತಾನ್ ಯೂನಿಲಿವರ್, ನಿಮ್ಮ ಎಲ್ಲ ಪ್ರತಿದಿವಸ ಪದಾರ್ಥಗಳು ಅಥವಾ ಬಳಕೆಗೆ ನೀವು ಏನು ಉಪಯೋಗಿಸ್ತೀರ ಪ್ರಾಡಕ್ಟ್ಸ್ಗಳು, 31% ಬಿದ್ದಿದೆ. ಆಮೇಲೆ ರಿಲಯನ್ಸ್ ಗೊತ್ತು, 18% ಬಿದ್ದಿದೆ ಅದು ಕೂಡ. ಇವಾಗ ಮೇಜರ್ IT ಜಾಯಿಂಟ್ 48% ಬಿದ್ದಿದ್ದಾರೆ. ಯಾರು? TCS 48%. ಹೌದು, ಟಾಪಿಂದ ಇಲ್ಲಿವರೆಗೂ 48%. ಸೊ ಪ್ರೀವಿಯಸ್ಲಿ ಅವ್ರು ಇದ್ದಿದ್ದು 4588ರಲ್ಲಿ. ಸೊ ಇದು ಏನು ಅಂದರೆ ಒಳ್ಳೆ ಆಪರ್ಚುನಿಟಿ. ಸೊ ಈ ಥರ ಒಂದು ಆಪರ್ಚುನಿಟಿ 4-5 ವರ್ಷಕ್ಕೆ ಒಂದ್ಸಲಿ ಬರುತ್ತೆ. ಓಕೆ. ಸೊ 4-5 ವರ್ಷಕ್ಕೆ ಒಂದ್ಸಲಿ ಬರುತ್ತೆ ಅಂದರೆ, ಈ ಕಳೆದ ಹಿಂದಿನ 5 ವರ್ಷಗಳು ಬ್ಯಾಕ್ ಹೋದರೆ ಅಲ್ಲಿ ನಮಗೇನಿತ್ತು, ಕೋವಿಡ್. ಅದರ 5 ವರ್ಷ ಹೋದರೆ 2016 ಏನೋ ಒಂದು ನಡೀತು. ಯು ಕ್ಯಾನ್ ಸೇ ಇದು ನೋಟ್ ಬ್ಯಾನ್ 2016 ಆ ಟೈಮಲ್ಲಿ ಆಗಿದ್ದೆಲ್ಲ. 2016 ನೋಟ್ ಬ್ಯಾನ್, ಡಿಮಾನಿಟೈಸೇಷನ್. ಹಾಗೆ 2008 5 years or 6-7 years ಬ್ಯಾಕ್ 2008 ಕ್ರೈಸಿಸ್, ರಿಸೆಷನ್. ಕರೆಕ್ಟಾ? ಸೊ ಇದೇ ಥರ 5-6 ವರ್ಷಕ್ಕೆ ನಮಗೆ ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ. ಸೊ ಈ ಒಂದು 5 ವರ್ಷ 6 ವರ್ಷಕ್ಕೆ ಏನು ಸ್ಟಾಕ್ ಮಾರ್ಕೆಟಲ್ಲಿ ಕರೆಕ್ಷನ್ಸ್ಗಳಾಗುತ್ತೆ, ಪ್ರೈಸ್ಗಳು ಡ್ರಾಪ್ ಆಗುತ್ತೆ, ಈ ಲೆವೆಲ್ಗೆ ನೆಕ್ಸ್ಟು ಲೈಫ್ ಟೈಮಲ್ಲಿ ಅಪ್ ಪಾಯಿಂಟಿಗೆ ಬರಲ್ಲ. ಸೊ ಅಂದರೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಒಂದು ಸಿಂಪಲಾಗಿ ಉದಾಹರಣೆ ಕೊಡ್ತೀನಿ. ಇವಾಗ
2020ನಲ್ಲಿ ತೊಗೋತೀನಿ. 2020ನಲ್ಲಿ ಮಾರ್ಕೆಟು ಅಪ್ರಾಕ್ಸಿಮೇಟ್ಲಿ ಎಲ್ಲಿತ್ತು ಅಂದರೆ ಒಂದು 12-13 ಸಾವಿರ, 12-12.5 ಸಾವಿರ ಲೆವೆಲ್ಸಲ್ಲಿ ಇತ್ತು. ಯಾವುದು? ನಿಫ್ಟಿ. ನಾವು ಎಲ್ಲನೂ ಒಂದು ಮೇಜರ್ ಇಂಡೆಕ್ಸ್ ಅಂತ ಕರೆಯೋದೇ ನಮ್ಮ ದೇಶದಲ್ಲಿ ನಿಫ್ಟಿ ಅನ್ನೋದನ್ನೇ ನಾವು ನೋಡೋದು. ಓಕೆನಾ? ಸೊ 12.5 ಸಾವಿರದಲ್ಲಿ ಇದ್ದಿದ್ದು ಕೋವಿಡ್ ಕ್ರ್ಯಾಶಲ್ಲಿ ನಮಗೆ ಅಪ್ರಾಕ್ಸಿಮೇಟ್ಲಿ 7,500 ಲೆವೆಲ್ಸ್ಗೆ ಬಂತು. ಓಕೆ, ಆಯಿತಾ? ಇವಾಗ ಹತ್ರ 30-40% ಬಿದ್ದಿದೆ. 12.5 ಸಾವಿರದಿಂದ 7.5 ಸಾವಿರಕ್ಕೆ. ಆ ಭಾಗಕ್ಕೆ ಇಲ್ಲಿವರೆಗೂ ಹೋಗಿಲ್ಲ. ಸೊ ಅಲ್ಲಿ 6 ವರ್ಷ ಆಯಿತಾ? 2020ಇಂದ 26ಗೆ 6 ವರ್ಷ ಆಯಿತಾ? ಸೊ ಇವಾಗ 26 ಸಾವಿರದ ಚಿಲ್ಲರಲ್ಲಿ ಇದ್ದಿದ್ದು ಮಾರ್ಕೆಟು 26,300ಅಲ್ಲಿ ಇವಾಗ 23,300ಕ್ಕೆ ಬಿದ್ದಿದೆ. ಈ ಯುದ್ಧ ಇನ್ನೂ ಕಂಟಿನ್ಯೂ ಆಯಿತು ಅಂದರೆ ಇನ್ನೂ ಒಂದು 15% ಬೀಳುತ್ತೆ ಅಂತ ಹೇಳಿದ್ದೀನಿ. ಓಕೆನಾ? ಇನ್ ಕೇಸ್ ಇನ್ನೂ ಒಂದು 2-3 ದಿವಸದಲ್ಲಿ ಯುದ್ಧ ನಿಂತೋಯ್ತು, ಅವಾಗ ಏನು ಮಾಡೋದು? ಆವಾಗ ನಾರ್ಮಲಾಗೆ ಮಾರ್ಕೆಟು ಪಿಕಪ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಪಿಕಪ್ ಆಗೋಕ್ಕೆ ಸ್ಟಾರ್ಟ್ ಆದಾಗ ಏನಾಗುತ್ತೆ, ಸ್ಟಾಕ್ಸ್ಗಳು 30-40-50% ಬಿದ್ದೋ ಸ್ಟಾಕ್ಸ್ ಎಲ್ಲ 1 ತಿಂಗಳು 2 ತಿಂಗಳು 3 ತಿಂಗಳಲ್ಲಿ ಸ್ಲೋ ಆಗಿ ರಿಕವರಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಬಂದಿರೋ ಪ್ರೈಸ್ಗೂ ಆವತ್ತಿರೋ ಪ್ರೈಸ್ಗೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ನೀವು ಏನಾಗುತ್ತೆ, ಲೂಸ್ ಔಟ್ ಆಗ್ತೀರ. ಸೊ ಇದನ್ನು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ನೀವು ಮಾಡ್ತಾ ಹೋದರೆ ನಿಮಗೆ ಇವತ್ತಿನ ಪ್ರೈಸು ಮತ್ತೆ 6 ಇಯರ್ಸ್ 7 ಇಯರ್ಸಿಗೆ ಸಿಗೋಲ್ಲ. ಸೊ ಹಾಗೆ ಹೋಗ್ತಾ ಇರ್ಬೋದು. ಸೊ ಇವಾಗ 2016ನಲ್ಲಿ ಏನು ಪ್ರೈಸಿಗೆ ಬಂದಿತ್ತು? ಸಮ್ವೇರ್ ಅರೌಂಡ್ 6,800ಗೆ ಬಂದಿತ್ತು. ಯಾವುದು? ಮಾರ್ಕೆಟ್ ನಿಫ್ಟಿ. ಓಕೆ. ಇವಾಗ 22,000 ಲೆವೆಲ್ಸಲ್ಲಿ ಇದೆ, 23,000 ಲೆವೆಲ್ಸ್ ಇದೆ. ಆ ಒಂದು ಲೆವೆಲ್ಗೆ ಯಾವತ್ತೂ ಬರಲಿಲ್ಲ. ಕೋವಿಡ್ ಟೈಮಲ್ಲಿ ಹತ್ತತ್ರ ಬಂತು, ಬಟ್ ಆ ಲೆವೆಲ್ಗೆ ಬರಲಿಲ್ಲ. ಅದಕ್ಕಿಂತ ಒಂಚೂರು ಮೇಲ್ಗಡೆ ಸಮ್ವೇರ್ ಅರೌಂಡ್ 1000 ಪಾಯಿಂಟ್ಸ್ ಮೇಲ್ಗಡೆಯಿಂದನೇ ಮತ್ತೆ ರಿಕವರಿ ಕೊಟ್ಕೊಂಡು ಹೊಟ್ಟೋಯ್ತು. ಅದೇ ಥರ 2008ಅಲ್ಲಿ ನೋಡೋಂಗಿದ್ರೆ ನಮಗೆ 6,500 ನಡೀತಾ ಇತ್ತು 2008 ಸ್ಟಾರ್ಟಿಂಗಲ್ಲಿ. 2009 ಸ್ಟಾರ್ಟಿಂಗ್ ಅಥವಾ 2008 ಎಂಡಿಂಗಲ್ಲಿ ಸಮ್ವೇರ್ ಅರೌಂಡ್ 2,000 ಪಾಯಿಂಟ್ಸಿಗೆ ಬಿದ್ದಿತ್ತು ನಿಫ್ಟಿ. 2,000 ಪಾಯಿಂಟ್ಸ್. ಆಯಿತಾ? ಆ 2,000 ಪಾಯಿಂಟ್ಗೆ ಅಥವಾ 2,000 ಲೆವೆಲ್ಸ್ಗೆ ಮಾರ್ಕೆಟ್ ಬರಲೇ ಇಲ್ಲ ಯಾವತ್ತು. ಸೊ ಇದೇನು ಡಿಪ್ ಆಗ್ತಾ ಇರುತ್ತೆ ನಮ್ಮ ಮಾರ್ಕೆಟಲ್ಲಿ, ಈ ಡಿಪ್ಸ್ಗಳನ್ನ ಎಲ್ಲರೂ ಒಂದು ತುಂಬ ಅಡ್ವಾಂಟೇಜಾಗಿ ತೊಗೊಂಡು ಇವಾಗ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನೆಕ್ಸ್ಟ್ 10 ಇಯರ್ಸ್ ವಿಲ್ ಬಿ ಸಾಲಿಡ್ ಇಯರ್ಸ್. ಸೊ ಈ ಒಂದು ಲೆವೆಲ್ಸಿಗೆ ಯಾವತ್ತೂ ಬರೋಕ್ಕೆ ಹೋಗಲ್ಲ ಮಾರ್ಕೆಟು. ಸೊ ಇದನ್ನು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವಲ್ಲೇ ನೋಡಬೇಕು. ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್, ಇವಾಗ ನಾನು ಇವತ್ತು ಇನ್ವೆಸ್ಟ್ ಮಾಡಿದೆ 3 ತಿಂಗಳು ಇನ್ನೂ ಅಲ್ಲೇ ಇದೆ ಪ್ರೈಸು ಅಂದರೆ ಎಲ್ಲರೂ ಅಯ್ಯೋ ಇನ್ನೂ ಏನೂ ಆಗಲೇ ಇಲ್ಲ, FDನಾರು ಮಾಡಿದೆ ಒಂದು ಚೂರಾರು ಬರೋದು ಅಂತ ಅಂದ್ಕೋತಾರೆ. ಬಟ್ ರಿಯಾಲಿಟಿಲಿ ಏನು ಅಂದರೆ ಇಟ್ಸ್ ಅ ಲಾಂಗ್ ಟರ್ಮ್ ಗೇಮ್. ನೀವು ಇವಾಗ ಸೀಡ್ನ ಇವತ್ತು ಹಾಕಿದ್ದೀರಾ, ಪ್ಲ್ಯಾಂಟ್ ಮಾಡಿದ್ದೀರಾ, ನೀವು ನಾಳೆ ಬೆಳಗಿನ ಮಾವಿನ ಹಣ್ಣು ತಿನ್ನಬೇಕು ಅಂದರೆ ಆಗಲ್ಲ, ಮಿನಿಮಮ್ 5 ಇಯರ್ಸ್ ಬೇಕು. ಸೊ ಸೇಮ್ ವೇ ಮಾರ್ಕೆಟು ಅಷ್ಟೆ. ವೆರಿ ನೈಸ್. ಸೊ ಹಾಗೆ ಲಾಂಗ್ ಟರ್ಮ್ ಆಟ ಆಡೋರಿಗೆ ಇದು ಒಳ್ಳೆ ಅಪಾರ್ಚುನಿಟಿ ಅಂತ ಹೇಳಿದರು. ಈಗ ಇನ್ನೊಂದು ಏನಂದರೆ, ಈಗ ಇದೇ ಥರ ಅಂದರೆ ಕಳೆದ ಪೀಕಲ್ಲೇ ಹಾಕಿರ್ತಾರೆ ಕೆಲವರು, ಅವ್ರದ್ದು ಬಿದ್ದಿರುತ್ತೆ. ಓಕೆ, ಅವ್ರು ಆಲ್ರೆಡಿ 15-20% ಲಾಸಲ್ಲಿ ಇರ್ತಾರಲ್ಲ, ಅವರ ತಲೆಯಲ್ಲಿ ಈಗ ಓಡ್ತಾ ಇರುತ್ತೆ ಇದನ್ನು ಏನು ಮಾಡಬೇಕು ಅಂಥೇಳಿ. ಓಕೆ, ಅವರು ಇನ್ವೆಸ್ಟ್ ಮಾಡಬೇಕಾ ಅಥವಾ ಸುಮ್ಮನೆ ಅವ್ರು ಇಟ್ಕೊಂಡು ಕೂತ್ಕೋಬೇಕಾ ಅಥವಾ ಸೇಲ್ ಮಾಡಬೇಕಾ? 3 ಆಪ್ಷನ್ ಇರುತ್ತೆ ಅವ್ರಿಗೆ. ಓಕೆ, ಇವಾಗ ನೀವು ನಾನು ಇಷ್ಟು ಒಂದು 5-6 ಕಂಪ್ನಿಗಳನ್ನ ಹೇಳಿದೆ ಸ್ಟಾರ್ಟಿಂಗಲ್ಲಿ ಎಷ್ಟೆಷ್ಟು ಬಿದ್ದಿದೆ ಅಂತ. ಸೊ ಇವಾಗ ನೀವು ಸಾಲಿಡ್ ವ್ಯಾಲ್ಯೂ ಕಂಪ್ನೀಸ್ನ ನೀವು ಇನ್ವೆಸ್ಟ್ ಮಾಡಿದ್ದು, ಇನ್ ಕೇಸ್ ಅವುಗಳು ಬಿದ್ದಿದೆ, ಎಕ್ಸಾಂಪಲ್ ನನ್ನ ಬೆಸ್ಟ್ ಎಕ್ಸಾಂಪಲ್ ಅಂದರೆ TCS ಅಂತ ಹೇಳ್ತೀನಿ. ಇಟ್ಸ್ ನಾಟ್ ಎನಿ ಕೈಂಡ್ ಆಫ್ ರೆಕಮೆಂಡೇಷನ್ಸ್. ಸೊ ಈ ಒಂದು TCS ಒಂದು 48% ಬಿದ್ದಿದೆ. ಇವಾಗ ಯಾರು ಒಬ್ಬರು ವ್ಯಕ್ತಿ ಒಂದು 3,500 ತೊಗೊಂಡ್ರು TCSನ. ಇವಾಗ 3,500ದಿಂದ ಒಂದು 6 ತಿಂಗಳಲ್ಲಿ ಬಿದ್ದೋಗಿದೆ 2,300ಕ್ಕೆ ಬಿದ್ದೋಗಿದೆ ಅಂತ ಅಂದ್ಕೊಳ್ಳಿ. ಏನು ಮಾಡಬೇಕು ಅವರು? ಏನೂ ಇಲ್ಲ. ಸಿನ್ಸ್ TCS ಇಸ್ ಅ ವೆರಿ ಸಾಲಿಡ್ ಕಂಪನಿ, ಫಂಡಮೆಂಟಲ್ಸ್ ಆರ್ ಗುಡ್, ಇಟ್ಸ್ ಅ ಲಾಂಗ್ ಟರ್ಮ್ ಸಸ್ಟೈನಿಂಗ್ ಕಂಪ್ನಿ. ಅದು ಬೇಡ, ಎಲ್ಲನೂ ಬಿತ್ತು ಹಾಕ್ಬಿಡಿ. ಎಷ್ಟು ಜನ ಎಂಪ್ಲಾಯೀಸ್ ಇದ್ದಾರೆ TCSಲ್ಲಿ? 2 ಲಕ್ಷ ಚಿಲ್ಲರೆ. TCS ನಾಳೆ ಬೆಳಗ್ಗೆ ಮುಚ್ಚೋಯ್ತು ಅಂದರೆ 2 ಲಕ್ಷ ಚಿಲ್ಲರೆ ಅವ್ರದ್ದೇನು, ಸೊ ಎಂಪ್ಲಾಯೀಸ್ಗಳು ಅವ್ರದ್ದೇನಾಗುತ್ತೆ ಲೈಫ್? ಬೀದಿಗೆ ಬಿದ್ದೋಗ್ತಾರೆ. ಹೌದು, ಕರೆಕ್ಟ್ ಅಲ್ವಾ? ಸೊ ಥಿಂಕ್ ಇನ್ ದಟ್ ಪರ್ಸ್ಪೆಕ್ಟಿವ್. ಸೊ ಒಂದು ದೊಡ್ಡ ಮಲ್ಟಿನ್ಯಾಷನಲ್ ಕಂಪ್ನಿ ವಿಲ್ ನೆವರ್ ಗೆಟ್ ಶಟ್ ಡೌನ್ ಓವರ್ ನೈಟ್. ಓಕೆನಾ? ಅದು ತುಂಬ ದೊಡ್ಡ ಕ್ರೈಸಿಸ್ ಆಗಬೇಕು, ಎಲ್ಲರಿಗೂ ಇಂಪ್ಯಾಕ್ಟ್ ಆಗಬೇಕು. ಆ ಟೈಮಲ್ಲಿ ಓಕೆ. ಇವಾಗ ಕೋವಿಡ್ ಅನ್ನೋದು ಬಂತು, ಅದು ಕೂಡ ಒಂದು 3 ತಿಂಗಳು 4 ತಿಂಗಳು ಇಟ್ ವಾಸ್ ಅ ಬಿಗ್ ನ್ಯೂಸ್. ಅದಾದಮೇಲೆ ಅದು ಕೂಡ ಆ್ಯಸ್ ಯೂಶ್ವಲ್ ಸಸ್ಟೈನ್ ಆಗೋಯ್ತು. ಅದೇ ಥರ ಮಾರ್ಕೆಟು ಅಷ್ಟೇ. ಇವಾಗ ಬಿದ್ದಿದೆ. ಇನ್ನು 3,500ದಲ್ಲಿ ಯಾರೋ ವ್ಯಕ್ತಿ ಪರ್ಚೇಸ್ ಮಾಡಿದ್ದಾರೆ, ಇವಾಗ 2,300 ಬಿದ್ದಿದೆ. ಈ ಟೈಮ್ ಈಸ್ ದ ಬೆಸ್ಟ್ ಆಪರ್ಚುನಿಟಿ ಇನ್ನೊಂದು ಚೂರು ದುಡ್ಡು ಹಾಕೋದಕ್ಕೆ. ಹಾಕಿ ಕೂತ್ಕೊಳ್ಳಿ. ಬೆಸ್ಟ್ ಟೈಮ್. ಒಂದು ಆ್ಯಾವ್ರೇಜಿಂಗ್ ಅಂತ ಏನು ಕಾನ್ಸೆಪ್ಟ್ ಕರಿತೀವಲ್ಲ, ಇಟ್ಸ್ ದ ಮೋಸ್ಟ್ ಬೆಸ್ಟ್ ಥಿಂಗ್ ದಟ್ ಈಸ್ ದೇರ್ ಇನ್ ದ ಮಾರ್ಕೆಟ್.
ಸೊ ಮಾರ್ಕೆಟ್ ಬಿದ್ದಾಗೆಲ್ಲ ನೀವು ಒಂದು ಚೂರು ಆವ್ರೇಜ್ ಮಾಡ್ಕೊಂಡು ಹೋದರೆ ಲೆಟ್ಸೆ ನಾನು ಒಂದು 10 ಲಕ್ಷ 3,500 ಹಾಕಿದ್ದೀನಿ, ಇನ್ನೂ ಒಂದು 2,300 ಬಿದ್ದಿದೆ, ಒಂದು 3 ಲಕ್ಷ ಹಾಕೋಣ ಸಾಕು. ಯಾಕೆ ಅಂದರೆ ಇನ್ನೊಂದು ಚೂರು ಬಿತ್ತು, ಇನ್ನೂ ಒಂದು 20% ಕರೆಕ್ಷನ್ ಆಯಿತು ಅಂದರೆ ಅಲ್ಲೊಂದು 3 ಲಕ್ಷ ಹಾಕಿದ್ರೆ ಟೋಟಲಾಗಿ ಒಂದು 16 ಲಕ್ಷ ಆ ಪೋರ್ಟ್ಫೋಲಿಯೋ ಆಗಿರುತ್ತೆ. ಅದು ಯಾವಾಗ ರಿಕವರಿ ಕೊಡುತ್ತೋ ಲೆಟ್ ಇಟ್ ಟೇಕ್ ಇಟ್ ಸ್ವೀಟ್ ಟೈಮ್ ರಿಕವರಿ ಆಗೋದಕ್ಕೆ. ಒಂದು ನಾವು ನೋಡ್ತಾ ಇರೋದು 10 ಇಯರ್ಸಿಗೆ. ಸೊ 10 ಇಯರ್ಸಿಗೆ ಪ್ರೈಸ್ ಎಲ್ಲೋ ಹೋಗಿರುತ್ತೆ. 5 ಇಯರ್ಸ್ ಅಂತಂದ್ರೂ ಕೂಡ ಎಸ್, ಗುಡ್ ರಿಟರ್ನ್ ಸಿಕ್ಕೇ ಸಿಗುತ್ತೆ. ಸೊ ಪಾಸ್ಟ್ 5 ಇಯರ್ಸಲ್ಲಿ ನಿಫ್ಟಿನೇ 7,000 ಬಿದ್ದಿದ್ದು ಇವಾಗ 22,000 ಇದೆ ಅಂದರೆ ಅರೌಂಡ್ 1.5 ಟೈಮ್ಸ್ ಗ್ರೋತ್ ಆಗಿಲ್ಲ ನಿಫ್ಟಿನೇ. ನಿಫ್ಟಿ 1.5 ಟೈಮ್ಸ್ ಗ್ರೋತ್ ಆಗಿದೆ ಅಂದರೆ ಮಿಕ್ಕಿದ ಸ್ಟಾಕ್ಸ್ಗಳು 2 ಟೈಮ್ಸ್ 3 ಟೈಮ್ಸ್ ಗ್ರೋತ್ ಆಗಿರುತ್ತೆ. ಸೊ ಹಾಗೆ ರೈಟ್ ನೌ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ಸ್. ವೆರಿ ನೈಸ್. ಈಗ ನಾನು ಒಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡಿದ್ದೆ. ಇದನ್ನು ನಾವು ಅಂದ್ರೆ ಒಬ್ಬ ಜನಸಾಮಾನ್ಯ ನೋಡುವಂಥ ರೀತಿನೇ ಬೇರೆ, ಈಗ ಪ್ರೊಫೆಷ್ನಲ್ ಕೋಚಿಂಗ್ ತೊಗೊಂಡು ನೋಡುವಂಥ ರೀತಿನೇ ಬೇರೆ. ಈಗ ನಿಮ್ಮ ಸ್ಟೂಡೆಂಟ್ಸ್ ಏನು ನೀವು ಕೋಚ್ ಮಾಡಿರ್ತೀರ ಅವ್ರು ಇದನ್ನು ಯಾವ ಥರ ಹೌ ದೇ ಆರ್ ಟೇಕಿಂಗ್ ಇಟ್ ಪವನ್ ಅವರೇ? ಸೊ ಇವಾಗ ನಾವು ಏನು ಬೇಸಿಕಲ್ಲಿ ನಾವು ಕೋರ್ಸನ್ನು ಏನು ಹೇಳ್ಕೊಡ್ತೀವಿ ಸ್ಟೂಡೆಂಟ್ಸ್ಗಳಿಗೆ, ಅವ್ರಿಗೆ ಹೇಳಿದ್ದೀವಿ ಪ್ರೀವಿಯಸ್ಲಿನೇ ಹೆಂಗೆ ಏನೇನು ಮಾಡಬೇಕು, ಹಿಂಗೆ ಬಿದ್ದಾಗ ಯಾವಾಗ ಏನು ತೊಗೋಬೇಕು ಅನ್ನೋದೆಲ್ಲ ಹೇಳ್ಕೊಟ್ಟಿದ್ದೀವಿ ಕಾನ್ಸೆಪ್ಟ್ಸ್ಗಳು. ಇವಾಗ ಅವ್ರು ಏನು ಪ್ಯಾನಿಕ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ ಕೇಸ್ ಯಾರದೇ ಪೋರ್ಟ್ಫೋಲಿಯೋ ಲಾಸಸಲ್ಲಿ ಇದ್ರೂ ಕೂಡ ದೇ ಡೋಂಟ್ ಹ್ಯಾವ್ ಟು ಪ್ಯಾನಿಕ್. ಒಳ್ಳೆ ದಿವಸಗಳು ಬರುತ್ತೆ, ಬಟ್ ಇವಾಗ ಸೆಲ್ ಮಾಡಬಾರ್ದು ಅಷ್ಟೇ. ಇವಾಗ ಬೈ ಮಾಡಬೇಕು ಬಟ್ ನಾಟ್ ಸೆಲ್ಲಿಂಗ್. ಇವಾಗ ಸೆಲ್ ಮಾಡಿಬಿಟ್ಟು ಅವ್ರು ಕೂತ್ಕೊಂಬಿಟ್ರೆ ನೆಕ್ಸ್ಟ್ 5 ಇಯರ್ಸ್ ದಿಲ್ ರಿಗ್ರೆಟ್ ಇಟ್. ಎವ್ರಿ ಒನ್ ಇಟ್ಸ್ ದ ಸೇಮ್ ಥಿಂಗ್ ಫಾರ್ ಎವ್ರಿ ಒನ್. ಸೊ ಯಾರ್ಯಾರು ಇವಾಗ ಹೊಸ್ದಾಗೆ ನಾನು ಶೇರ್ ಮಾರ್ಕೆಟಿಗೆ ಇಳಿಬೇಕು ಅಂತ ಅಂದ್ಕೊಂಡಿದ್ದಾರೋ ದಿಸ್ ದ ರೈಟ್ ಟೈಮ್. ನಾನು ಹೇಳೋದು ಇವಾಗ ಹೇಳಿರಿ, ನೆಕ್ಸ್ಟ್ 5 ಇಯರ್ಸ್ ವಿಲ್ ಬಿ ಗೋಲ್ಡನ್ ಇಯರ್ಸ್ ಆರ್ 10 ಇಯರ್ಸ್ ಆರ್ ವಾಟ್ ಎವರ್. ನೆಕ್ಸ್ಟ್ 20 ಇಯರ್ಸ್ ಇಸ್ ಟು ಇಂಡಿಯಾಗೆ ಗೋಲ್ಡನ್ ಇಯರ್ಸ್ ಇನ್ ಟರ್ಮ್ಸ್ ಆಫ್ ಸ್ಟಾಕ್ ಮಾರ್ಕೆಟ್. ಬಟ್ ಇವಾಗ ಇಳಿಯೋರಿಗೆ ಮೋರ್ ಬೆನಿಫಿಷಿಯಲ್. ಸೊ ಹಾಗೆ ನಮ್ಮ ಅಂದರೆ ನೋಡಿ, ಜಿಯೋಪಾಲಿಟಿಕ್ಸ್ ಹೇಗೆ ಅಂದರೆ ಯಾರೋ ಎಲ್ಲೋ ಕೂತ್ಕೊಂಡು ಒಂದು ತೆಗೆದುಕೊಳ್ಳುವಂಥ ನಿರ್ಧಾರ ನಮ್ಮ ಲೈಫಿನ ಮೇಲೆ ಎಫೆಕ್ಟ್ ಬೀರುತ್ತೆ. ಸೊ ನಮ್ಮ ಲೈಫಿನ ಮೇಲೆ ಎಫೆಕ್ಟ್ ಬೀರುತ್ತೆ ಅಂದರೆ ಏನು ಹೇಳಿ ದುಷ್ಪರಿಣಾಮ ಅಂತ ನಾವು ಅನ್ಕೋತೀವಿ. ಬಟ್ ನೋಡುವ ದೃಷ್ಟಿಕೋನ ಬದಲಾದರೆ ಅದು ಒಳ್ಳೆ ಪರಿಣಾಮ ಅಂತ ಅನ್ಕೋಬೋದು. ದುಷ್ಪರಿಣಾಮ ಅಂದರೆ ನಮ್ಮ ಸ್ಟಾಕ್ಸ್ ಎಲ್ಲ ಬಿದ್ದಿದೆ ಅನ್ನೋದು ದುಷ್ಪರಿಣಾಮ, ಆದರೆ ಇನ್ವೆಸ್ಟ್ಮೆಂಟ್ಗೆ ಅಪಾರ್ಚುನಿಟಿ ಅನ್ನೋದು ಒಳ್ಳೆ ಪರಿಣಾಮ. ನೀವು ದೃಷ್ಟಿ ಬದಲಾಯಿಸಿದ್ರೆ ಸೃಷ್ಟಿ ಬದಲಾಗುತ್ತೆ ಅಂತಾರಲ್ಲ, ಹಾಗೆ ನೀವು ದೃಷ್ಟಿ ಬದಲಾಯಿಸಿದರೆ ಇದು ಒಳ್ಳೆ ಅಪಾರ್ಚುನಿಟಿ ಟು ಇನ್ವೆಸ್ಟ್ ಅಂತ ನಮ್ಮ ಪವನ್ ಕುಮಾರ್ ಅವರು ಏನು ಹೇಳ್ತಾ ಇದ್ದಾರೆ. ಭಾಳ ಒಳ್ಳೆ ಅಡ್ವೈಸು. ಬಟ್ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋದು ದಯವಿಟ್ಟು ನೀವು ಯೋಚನೆ ಮಾಡಿಕೊಂಡು ತಿಳ್ಕೊಂಡು ಇನ್ವೆಸ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಹಾಗೆ ತಿಳ್ಕೊಳ್ಳೋಕ್ಕೆ ಏನು ಅವಕಾಶ ಇದೆ ಅಂದರೆ ಅದಕ್ಕೆ ಒಂದಷ್ಟು ಅಕಾಡೆಮಿಗಳಿವೆ. ಅದರಲ್ಲಿ ಒಂದು ಅಕಾಡೆಮಿ ಟಿ ಡಿ ಅಕಾಡೆಮಿ. ಅವರ ಬೇರೆ ಬೇರೆ ಬ್ರಾಂಚ್ಗಳು. ಅವರು ಎಲ್ಲೆಲ್ಲಿ ಬ್ರಾಂಚ್ ಇದೆ ಪವನ್ ಅವರು ನಿಮ್ಮದು? ನಮ್ಮದು ಇವಾಗ ಬ್ರಾಂಚಸ್ಸು ರಾಜಾಜಿನಗರ್, ಯಲಹಂಕ, ಜೆ ಪಿ ನಗರ, ವೈಟ್ ಫೀಲ್ಡ್, ಎಲೆಕ್ಟ್ರಾನಿಕ್ ಸಿಟಿ, ಅದು ಬೆಂಗಳೂರಲ್ಲಿ. ಇನ್ನು ಮಿಕ್ಕಿದೆಲ್ಲ ಬ್ರಾಂಚಸ್ಸು ಮೈಸೂರಲ್ಲಿ ಒಂದಿದೆ, ದಾವಣಗೆರೆಯಲ್ಲಿ ಒಂದು ಬ್ರಾಂಚ್ ಇದೆ. ಇವಾಗ ಹೊಸದಾಗೆ ದಾವಣಗೆರೆಯಲ್ಲಿ ಮಂಗಳೂರಲ್ಲಿ ಸ್ಟಾರ್ಟ್ ಮಾಡಿರೋದು. ಅದಾದಮೇಲೆ ಹುಬ್ಳಿಲಿ ಒಂದು ಬ್ರಾಂಚ್ ಇದೆ, ಕಲಬುರಗಿಲಿ ಒಂದು ಬ್ರಾಂಚ್ ಇದೆ. ಸೊ ಇಷ್ಟು ಬ್ರಾಂಚಸ್ಗಳು ಇವಾಗಿರೋ. ವೆರಿ ನೈಸ್. ಈಗ ಇತ್ತೀಚೆಗೆ ಶುರು ಮಾಡಿರುವಂಥದ್ರಲ್ಲಿ ಒಂದು ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಶುರು ಮಾಡಿದ್ದಾರೆ, ಆ್ಯಂಡ್ ಮಂಗಳೂರು ಕೂಡ ಇತ್ತೀಚೆಗೆ ಶುರು ಮಾಡಿರುವಂಥದ್ದು. ಓಕೆ, ಕೊನೆಯದಾಗಿ ನಮ್ಮ ಆಡಿಯನ್ಸ್ ಏನಿದ್ದಾರೆ ಹೊಸದಾಗಿ ಎಂಟ್ರಿ ಕೊಡ್ಬೇಕನ್ನೋರು, ಕಲಿಯೋಕ್ಕೆ ಎಂಟ್ರಿ ಕೊಡ್ಬೇಕನ್ನೋರು, ಓಕೆ, ಅವ್ರು ಬೇರೆ ಬೇರೆ ಬ್ಯಾಕ್ಗ್ರೌಂಡ್ ಇರ್ತಾರೆ ಮತ್ತು ಬೇರೆ ಬೇರೆ ಇನ್ಕಮ್ ಗ್ರೂಪ್ ಇರುತ್ತೆ. ಸೊ ಅಂಥವ್ರಿಗೆ ಏನಾದ್ರು ಹೇಳೋಕ್ಕೆ ಇಷ್ಟಪಡ್ತಾರೆ ನಿಮ್ಮ ಕೋರ್ಸ್ಗಳ ಬಗ್ಗೆ? ನಿಮ್ಮ ವೈಟ್ ಫೀಲ್ಡ್ ಸುತ್ತಮುತ್ತ ಇರುವಂಥ ಜನರಿಗೆ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ? ಸೊ ಓನ್ಲಿ ವೈಟ್ ಫೀಲ್ಡ್ ಅಂತ ಅಲ್ಲ, ಯಾರೇ ಇರಲಿ, ಎಂಟೈರ್ ಬೆಂಗಳೂರಲ್ಲಿ ಎಲ್ಲೇ ಇದ್ರೂ ಕೂಡ ದಿಸ್ ವುಡ್ ಬಿ ಅ ಬೆಸ್ಟ್ ಆಪರ್ಚುನಿಟಿ. ನಾವು ಏನಕ್ಕೆ ಮೇಜರಾಗಿ ಈ ಟೈಮಲ್ಲಿ ಕಂಪ್ಲೀಟ್ಲಿ ಫ್ರೀ ತರಬೇಕು ಅಂತ ಅಂದ್ಕೊಂಡಿದ್ದೀವಿ ಈ ಒಂದು ಟಾಪಿಕ್ ಅಥವಾ ಒಂದು ಬೇಸಿಕ್ ಕೋರ್ಸ್ನ ಅಂದರೆ, ಸೊ ದಟ್ ಇವಾಗ ಒಂದು ಒಳ್ಳೆ ಆಪರ್ಚುನಿಟಿ ಇದೆ. ನೀವು ನಮಗೆ ಪೇ ಮಾಡಿ ಬಿಡಲಿ XYZ, ಬಟ್ ಅಟ್ಲೀಸ್ಟ್ ಲಾಂಗ್ ಟರ್ಮಲ್ಲಿ ನಾನು ಇಲ್ಲಿ ಹೋಗಿದ್ದೆ, ಹಿಂಗೆ ಕಲ್ತ್ಕೊಂಡೆ, ಇದರಿಂದ ನನಗೊಂಚೂರು ಉಪಯೋಗ ಆಯಿತು. ದಟ್ ವಿಲ್ ಬಿ ಮೋರ್ ದೆನ್ ಎನಫ್ ಫಾರ್ ಅಸ್. ಸೊ ಆ ಒಂದು ಆಶೀರ್ವಾದ ಏನಿರುತ್ತೆ ಕೊಡ್ತಾರಲ್ಲ, ದಟ್ ವಿಲ್ ಬಿ ಮೋರ್ ದೆನ್ ಎನಫ್. ಸೊ ಅದಕ್ಕೋಸ್ಕರ ಈ ಒಂದು ಇವಾಗ ಬಿದ್ದಿದೆ ಒಳ್ಳೆ ಟೈಮು, ಎಲ್ಲರೂ ಬಂದು ಕಲ್ತ್ಕೊಂಡು ಹೋದರೆ ಅಟ್ಲೀಸ್ಟ್ ಅವ್ರಿಗೆ ಗೊತ್ತಾಗುತ್ತೆ. ನಾನು ಈ ಥರ ಫಾಲ್ಸ್ ಇನ್ಫಾರ್ಮೇಷನ್ ಅಥವಾ ಟಿಪ್ಸ್ ಆಗಲಿ ಅಥವಾ ನಾನು ದುಡ್ಡನ್ನ ನಾಳೆನೇ ಓವರ್ನೈಟ್ ಡಬಲ್ ಮಾಡ್ತೀನಿ ಅಂತ ಯಾರ್ಯಾರು ಅನ್ಕೋತಾರೋ, ಇಟ್ ಈಸ್ ನಾಟ್ ಸೋ ಈಸಿ. ಸೊ ಮಾರ್ಕೆಟ್ ಅಂದ್ರೆ ಬೇರೆ. ಸೊ ಇದನ್ನೆಲ್ಲ ಕಂಪ್ಲೀಟಾಗೆ ಅವ್ರಿಗೆ ಅರ್ಥ ಆಯಿತು ಅಂದರೆ ಅವರು ದುಡ್ಡು ಕಳ್ಕೊಳ್ಳೋದ್ರಿಂದ ಅವಾಯ್ಡ್ ಆಗ್ತಾರೆ, ದುಡ್ಡು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ವೆರಿ ನೈಸ್. ಸೊ ಕೊನೆಯದಾಗಿ ಪವನ್ ಅವರು, ನೀವು ನಿಮ್ಮ ಜರ್ನಿ ಅಂದರೆ ನಿಮ್ಮ ಸಂಕ್ಷಿಪ್ತವಾಗಿ ಹೇಳ್ಬೋದಾ, ನೀವೇ ಯಾವ ಥರ ಈ ಫೀಲ್ಡಿಗೆ ಬಂದ್ರಿ? ಸೊ ಏನಿಲ್ಲ, ಸೊ
2017-18 ನಾನು ಅವಾಗ ಕಾಲೇಜಲ್ಲೇ ಇದ್ದೆ. ನಮ್ಮ ಅಪ್ಪ ಬಂದು ಒಂದು 5,000 ಕೊಡೋರು, ಇನ್ವೆಸ್ಟ್ ಇನ್ವೆಸ್ಟ್ ಮಾಡೋದಕ್ಕೆ ಅಂತ. ಹೌದಾ? ನಿಮ್ ತಂದೆ ಬಿಕಾಸ್ ನಮ್ಮ ತಂದೆ 2000 ಅಲ್ಲ, ಸಮ್ವೇರ್ ಅರೌಂಡ್ 1990s ಚೇಂಜಲ್ಲಿ ಆಸ್ಪಾಸಲ್ಲಿ ಈ ಹ್ಯಾಡ್ ಇನ್ವೆಸ್ಟೆಡ್ ಇನ್ ABB ಕಂಪನಿ. ಓಕೆನಾ, ಆ ಟೈಮಲ್ಲಿ ಸಮ್ವೇರ್ ಅರೌಂಡ್ ಗುಡ್ ಅಮೌಂಟ್ ಕೊಟ್ಟು ABB ಶೇರ್ಸ್ಗಳನ್ನ ಖರೀದಿ ಮಾಡಿದ್ರು. ಹೇಗೆ ಅಂದರೆ ಅವ್ರ ಫ್ರೆಂಡು ಯಾರೋ ವರ್ಕ್ ಮಾಡೋರು ABB ಅಂದರೆ ಯಾವ ಕಂಪನಿ ನಂಗೆ ಗೊತ್ತೇ ಇಲ್ಲ. ಸೊ ABB ಅನ್ನೋದು ಒಂದು ಸ್ವಿಸ್ ಕಂಪ್ನಿ. ಸೊ ಅದ್ರ ಮೇಲೆ ನಮ್ಮಪ್ಪ ಹೂಡಿಕೆ ಮಾಡಿದ್ರು. ಯಾವಾಗ 1990s ಹೂಡಿಕೆ ಮಾಡಿದರು. ಸೊ ಅದು ಬಂದು ಒಳ್ಳೆ ರಿಟರ್ನ್ಸ್ ಕೊಟ್ಟಿತ್ತು. ಸೊ ಅವಾಗಲೇ ಮಾರ್ಬಿಟ್ರು. ಜಸ್ಟ್ ಲೈಕ್ ಇವಾಗಿನ ಥರ ನಮ್ಮ ಥರನೇ ಏನು ತುಂಬ ಪ್ರಾಫಿಟ್ಸ್ ಬಂತು ಅಂದರೆ ಇಮಿಡಿಯೇಟ್ ಮಾರ್ಬಿಡ್ತೀವಲ್ಲ, ಅದೇ ಥರ ಅವರು ಕೂಡ ಮಾರಿದ್ರು. ಒಳ್ಳೆ ರಿಟರ್ನ್ಸ್ ಬಂದಿತ್ತಂತೆ, 30-40% ಏನೋ ರಿಟರ್ನ್ಸ್ ಬಂದಿತ್ತು, ಮಾರಿದೆ ಅಂತ ಹೇಳಿದ್ರು. ಅದನ್ನು 2017-18 ಏನಾದ್ರು ಇನ್ ಕೇಸ್ ಇಟ್ಕೊಂಡಿದ್ದಿದ್ರೆ ಸೊ ಸಮ್ವೇರ್ ಅರೌಂಡ್ 10 crores ಪ್ರಾಫಿಟ್ಸ್ ಇರೋರು, ಜಸ್ಟ್ ಬೈ ಇನ್ವೆಸ್ಟ್ಮೆಂಟ್ಸ್ ಆಫ್ 5,000 to 6,000 rupees. ಅದು ಆ ಟೈಮಲ್ಲಿ ಅವತ್ತಿಗೆ 10 crores ಇರೋದು, ಇವತ್ತಿಗೆ ಅರೌಂಡ್ 15-20 crores ಆಗ್ಬೋದಾಗಿತ್ತೇನೋ ಗೊತ್ತಿಲ್ಲ. ಸೊ ಆ ಥರ ಯೂಸ್ ಟು ಟೆಲ್ ಮಿ, ಅವರು ಹೇಳ್ತಾಯಿದ್ರು. ಸೊ ಅಲ್ಲಿಂದ ನಾನು ಕೂಡ ಓಕೆ ಮಾಡೋಣ ಬಿಡು ಅಂತ ಅಂದ್ಕೊಂಡು ಒಂದು 5,000 ಸಾವಿರ ಕೊಡೋರು ಇನ್ವೆಸ್ಟ್ ಮಾಡ್ತಾಯಿದ್ದೆ ಮ್ಯೂಚುವಲ್ ಫಂಡ್ಸಲ್ಲಿ. ಸೊ ಆ್ಯಸ್ ಯೂಶ್ವಲ್ ಕಿಡ್, ನಾನು ಆವಾಗ ಚಿಕ್ಕ ವಯಸ್ಸು, ಗೊತ್ತಿರಲಿಲ್ಲ, ದುಡ್ಡಿತ್ತು. ಸೊ ಪಾರ್ಟಿ ಮಾಡೋಣ ಬಂದಿತ್ತು, ಒಳ್ಳೆ ಪ್ರಾಫಿಟ್ಸ್ ಬಂತು. 15,000 ಇದ್ದಿದ್ದು ಒಂದು 18-19,000 ಏನೋ ಆಯಿತು. ಒಳ್ಳೆ ಪ್ರಾಫಿಟ್ಸ್ ಬಂದಿದೆ, ಎತ್ಕೊಂಬೋಣ ಅಂತ ಎತ್ಕೊಂಡೆ, ಸ್ಟಾಪ್ ಮಾಡಿದೆ SIP ಮಾಡೋದು. ಆಮೇಲೆ ನನ್ನ ಪಡೆಗೆ ನಾನು ಎಂಜಾಯ್ ಮಾಡ್ಕೊಂಡು ಪಾರ್ಟಿ ಮಾಡ್ಕೊಂಡು ಇದ್ಬಿಟ್ಟೆ. ಆಮೇಲೆ ರಿಯಾಲಿಟಿ ಗೊತ್ತಾಯಿತು. ದೆನ್ ಒನ್ಸ್ ಐ ಸ್ಟಾರ್ಟೆಡ್ ಮೈ ಜಾಬ್ ಕರಿಯರ್, ನಮ್ಮಪ್ಪ ಆವಾಗಲೂ ಹೇಳಿದ್ರು ಅಟ್ಲೀಸ್ಟ್ 2,000 ಮಾಡು ಇನ್ವೆಸ್ಟ್ಮೆಂಟ್ಸು, 2,000 ಮಾಡು ಅಂತ ಹೇಳಿದ್ರು. ಓಕೆ ಫೈನ್ ಅಂತ ಅಂದ್ಕೊಂಡು ಆ್ಯಸ್ ಯೂಶ್ವಲ್ 2,000 SIP ಕಟ್ಕೊಂಡು ಹೋಗ್ತಾ ಇದ್ದೆ. 2019 2020 ಎಂಡ್ವರೆಗೂ ಕಟ್ಕೊಂಡು ಹೋಗ್ತಾಯಿದ್ದೆ. 2020 ಮಾರ್ಚಲ್ಲಿ ಕೋವಿಡ್ ಬಂತು. ಸೊ ಅಪ್ರಾಕ್ಸಿಮೇಟ್ಲಿ ನಾನು 1 to 2 years ಏನು ಇನ್ವೆಸ್ಟ್ಮೆಂಟ್ ಇತ್ತು, 19 ಯಾವಾಗ ಜೂನಿಂದ 20 ಎಂಡಿಂಗ್ವರೆಗೂ ಸಮ್ವೇರ್ ಅರೌಂಡ್ 20 to 36,000 ಇನ್ವೆಸ್ಟ್ಮೆಂಟ್ಸ್ ಆಗಿತ್ತು. ನಾನು ಆ ಒಂದು ಇನ್ವೆಸ್ಟ್ಮೆಂಟ್ಸ್ಗೆ ನಾನು ತೊಗೊಂಡಿರೋ ರಿಟರ್ನ್ಸ್ ಬಂತು ಅಂದರೆ ಅರೌಂಡ್ 60,000 to 70,000 rupees ತೆಗೆದಿದ್ದೀನಿ, ಜಸ್ಟ್ ಪ್ಯೂರ್ಲಿ ಥ್ರೂ ಇನ್ವೆಸ್ಟ್ಮೆಂಟ್ಸ್. ಪ್ರತಿ ತಿಂಗಳು ಇಷ್ಟಿಷ್ಟೇ ಹೂಡಿಕೆ ಮಾಡಿ ಅದು ಕೋವಿಡು ಬಂತು. ಎಸ್ಪೆಷಲಿ ಕೋವಿಡ್ ಬಂದಿರಲಿಲ್ಲ ಅಂತಿದ್ರೆ ಏನು ಒಂದು 20,000ಕ್ಕೆ ಒಂದು 30,000 ಆಗಿರ್ತಾಯಿತ್ತು, 40,000 35,000 ಆಗ್ತಾಯಿತ್ತೇನೋ. ಬಟ್ ಕೋವಿಡ್ ಬಂದಿದ್ದಕ್ಕೆ ನನಗೆ ಒಳ್ಳೆ ಆವ್ರೇಜಿಂಗ್ ಸಿಕ್ತು. ಸೊ ಮಾರ್ಕೆಟ್ ಬೀಳ್ತಾ ಹೋಯಿತು. ಆ ಟೈಮಲ್ಲಿ ಇನ್ವೆಸ್ಟ್ ಮಾಡ್ತಾಯಿದ್ದೆ, ನನಗೆ ಗೊತ್ತಿರಲಿಲ್ಲ ಏನಾಗ್ತಾಯಿತ್ತು ಅಂತ, ಸುಮ್ಮನೆ ಕಣ್ಮುಚ್ಕೊಂಡು ಇನ್ವೆಸ್ಟ್ ಮಾಡ್ತಾಯಿದ್ದೆ. ಸೊ ಎಟ್ ದಿ ಎಂಡ್ ಆಫ್ 1.5 to 2 years ಕೋವಿಡ್ ರಿಕವರಿ ಆಗೋ ಅಷ್ಟೊತ್ತಿಗೆ ನನ್ನ ಪೋರ್ಟ್ಫೋಲಿಯೋ 30,000ದಿಂದ 60,000-70,000 ಬಂದಿತ್ತು. ಆವಾಗಲೂ ತೊಗೊಂಡು ಮಜಾ ಮಾಡಿದೆ. ದೆನ್ ವಾಟ್ ಹ್ಯಾಪನ್, ಇದ್ರ ಮೇಲೆ ದಟ್ ವಾಸ್ ದ ಟೈಮ್, ಆ ಒಂದು ಕ್ರೂಷಿಯಲ್ ಪಾಯಿಂಟಲ್ಲಿ ಎಸ್ ಇವಾಗ ಇಳಿಬೇಕು. 2 yearsಲ್ಲಿ ಎಲ್ಲಿ ಕೊಡ್ತಾರೆ ನಿಮಗೆ 100% ರಿಟರ್ನ್ಸ್ ಎಲ್ಲಿ ಕೊಡ್ತಾರೆ ನಿಮಗೆ, ಕರೆಕ್ಟ್ ಅಲ್ವಾ? ಸೊ ಅಲ್ಲಿ ನನ್ನ ಒಂದು ಇಂಟ್ರೆಸ್ಟ್ ಪೀಕ್ ಆಗಿದ್ದು, ಇಲ್ಲಿವರೆಗೂ ಅದನ್ನು ನಡ್ಕೊಂಡು ಬರ್ತಾಯಿದೆ. ಸೊ ಈಗ ವೈಟ್ಫೀಲ್ಡ್ ಬ್ರಾಂಚ್ನ ಮುಖ್ಯಸ್ಥರಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ, ತಮ್ಮ ಪ್ಯಾಷನನ್ನು ಫಾಲೋ ಮಾಡಿದ್ದಾರೆ. ಸೊ ಈ ಒಂದು ವಿಡಿಯೋದಲ್ಲಿ ಜಿಯೋಪಾಲಿಟಿಕ್ಸ್ ಹೇಗೆ ನಮ್ಮನ್ನೆಲ್ಲ ಎಫೆಕ್ಟ್ ಮಾಡಿದೆ ಮತ್ತು ನಾವು ಅದರಿಂದ ಹೇಗೆ ಲಾಭ ಪಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಹೇಳಿರುವಂಥ ಪವನ್ ಕುಮಾರ್ ಅವರಿಗೆ ನಾನು ತುಂಬ ಧನ್ಯವಾದ ಹೇಳ್ತೀನಿ. ಪವನ್ ಅವರು ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮಾತಾಡಿದ್ರಿ. ಓಕೆ, ಇನ್ನು TD ಅಕಾಡೆಮಿಯಲ್ಲಿ ಕೋಚಿಂಗ್ ತೊಗೋಬೇಕು ಅಂದರೆ ಅವರೆಲ್ಲ ಫೋನ್ ನಂಬರ್ಗಳನ್ನ ನಾವು ಹಾಕಿರ್ತೀವಿ ನಮ್ಮ ಡಿಸ್ಕ್ರಿಪ್ಷನಲ್ಲಿ, ಕಮ್ಯುನಿಟಿ ಪೇಜಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ. ಆಸಕ್ತರು ಅದನ್ನು ಕೂಡ ಎಕ್ಸ್ಪ್ಲೋರ್ ಮಾಡಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತೇನೆ. ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ, ನೋಡ್ತಾರೆ ಮಹಾಮನಿ ಕಾರ್ಯಕ್ರಮ. ನಮಸ್ಕಾರ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.